ಕಳೆದ 2 ವರ್ಷಗಳ ಹಿಂದೆ ಚಿಕ್ಕಬಳ್ಳಾಪುರ ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆ ಸುರಿದಿತ್ತು. ರಂಗಧಾಮ ಕೆರೆ ಕೋಡಿಯ ನೀರು ಕಂದವಾರ ಕೆರೆಗೆ ಹರಿದು ಹೋಗುವುದಕ್ಕೂ ಮುಂಚೆ ಕಾಲುವೆಗಳಿಲ್ಲದೆ ನಗರದ ಡಿವೈನ್ ಸಿಟಿ ಬಡಾವಣೆ ಸೇರಿದಂತೆ 10 ಬಡಾವಣೆಗಳಿಗೆ ನೀರು ನುಗ್ಗಿ ದೊಡ್ಡ ಅವಾಂತರವೇ ಸೃಷ್ಟಿಯಾಗಿದ್ದು ಈಗ ಇತಿಹಾಸ. ಇದೀಗ ಮುಂಗಾರು ಆರಂಭಕ್ಕೂ ಮುನ್ನವೇ ಧಾರಾಕಾರ ಮಳೆ ಶುರುವಾಗಿದ್ದು, ಮತ್ತೊಂದೆಡೆ ರಂಗಧಾಮ ಕೆರೆ, ಕಂದವಾರ ಕೆರೆ, ಅಗಲಗುರ್ಕಿ ಕೆರೆಗಳಿಗೆ ಸಂಪರ್ಕ ಕಲ್ಪಿಸುವ ರಾಜಕಾಲುವೆಗಳು ಚಿಕ್ಕಬಳ್ಳಾಪುರ ನಗರದಲ್ಲಿ ಹಾದು ಹೋಗಿವೆ. ಆದರೆ ಈ ರಾಜಕಾಲುವೆಗಳನ್ನು ನಿರ್ವಹಿಸಬೇಕಾದ ಎಚ್ಎನ್ ವ್ಯಾಲಿ ಯೋಜನೆ ಅಧಿಕಾರಿಗಳು ಕಾಲುವೆಗಳನ್ನು ನಿರ್ವಹಣೆ ಮಾಡದ ಕಾರಣ ರಾಜಕಾಲುವೆಗಳಲ್ಲಿ ತ್ಯಾಜ್ಯ, ಗಿಡಗಂಟೆ, ಮಣ್ಣು ತುಂಬಿಕೊಂಡು ಕಾಲುವೆಗಳು ಮುಚ್ಚಿ ಹೋಗಿದ್ದು ಅಪಾಯದ ಮುನ್ಸೂಚನೆ ಎದುರಾಗಿದೆ. ಈಗ ಸುಮಾರು 2 ವರ್ಷಗಳ ಹಿಂಭಾಗ ಸುಮಾರು ಮಳೆಯಾಗಿ ಚಿಕ್ಕಬಳ್ಳಾಪುರ BB ರಸ್ತೆಯಲ್ಲಿರ್ತಕ್ಕಂಥ ಕಂದವಾರದಿಂದ ಗೋಪಾಲಕೃಷ್ಣ ಕೆರೆಗೆ ಹೋಗ್ತಕ್ಕಂಥ ರಾಜಕಾಲುವೆಗಳೆಲ್ಲ ಭರ್ತಿಯಾಗಿ ಸಾಕಷ್ಟು ರಸ್ತೆಗೆಲ್ಲ ನೀರು ತುಂಬೋಗಿತ್ತು. ಆಗಿನ ನಮ್ಮ ನಾಯಕರಾದ ಡಾಕ್ಟರ್ ಸುಧಾಕರ್ ಅವರು ಮಾನ್ಯ ಮುಖ್ಯಮಂತ್ರಿಗಳನ್ನ ಚಿಕ್ಕಬಳ್ಳಾಪುರಕ್ಕೆ ಅವತ್ತೇ ಕರೆಸಿ ಅವತ್ತು ವಿಶೇಷವಾಗಿ ಒಂದು ಪ್ಯಾಕೇಜ್ ಘೋಷಣೆ ಮಾಡಿಸಿ ಹಂಗೆ ಇಮಿಡಿಯೇಟ್ ಒಂದು BB ರಸ್ತೆಯಲ್ಲಿ ಒಂದು ದೊಡ್ಡ ಮಟ್ಟದ ಕಲ್ವಟ್ಟನ್ನು ನಿರ್ಮಾಣ ಮಾಡಿದ್ರು. ಅದರಿಂದ ಇವತ್ತು ಚಿಕ್ಕಬಳ್ಳಾಪುರಕ್ಕೆ ಮಳೆ ಬಂದಾಗ BB ರಸ್ತೆ ತೊಂದರೆ ಆಗದಿರೋ ಹಾಗೆ ಆಗಿದೆ. ಈಗ ನಾವು ಚಿಕ್ಕಬಳ್ಳಾಪುರದಲ್ಲಿ ಸುಮಾರು ರಾಜಕಾಲುವೆಗಳಿದೆ. ಅದು ನಾವು ನಗರಸಭೆಯಿಂದ ನಮ್ಮ ಸಿಬ್ಬಂದಿಗಳಿಂದ ಹಂತವಾಗಿ ಕ್ಲಿಯರ್ ಮಾಡ್ತಾಯಿದ್ದೀವಿ. ನಮ್ಗೆ ಯಾವ್ಯಾವ ದೂರುಗಳು ಬರ್ತಾಯಿದೆ ಅದನ್ನೆಲ್ಲ ಹಂತವಾಗಿ ಕ್ಲಿಯರ್ ಮಾಡ್ತಾಯಿದ್ದೀವಿ. ಅಪಾಯದ ಮುನ್ಸೂಚನೆ ಅರಿತ ಚಿಕ್ಕಬಳ್ಳಾಪುರ ನಗರಸಭೆ ಅಧ್ಯಕ್ಷ ಗಜೇಂದ್ರ ಹಾಗೂ ನಗರಸಭೆ ಅಧಿಕಾರಿಗಳು ಎಚ್ಎನ್ ವ್ಯಾಲಿ ಯೋಜನೆ ಅಧಿಕಾರಿಗಳಿಗೆ ದೂರವಾಣಿ ಕರೆ ಮಾಡಿದರೂ ಯಾರೂ ಸ್ಪಂದಿಸುತ್ತಿಲ್ಲ. ಇದರಿಂದ ನಗರಸಭೆ ಅಧ್ಯಕ್ಷ ಗಜೇಂದ್ರ ಅಸಹಾಯಕತೆ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದೆಡೆ ನಗರಸಭೆ ತನ್ನ ಕೈಯಲ್ಲಿ ಸಾಧ್ಯವಾದಷ್ಟು ಸಣ್ಣಪುಟ್ಟ ಮೋರಿ, ಚರಂಡಿಗಳ ಸ್ವಚ್ಛತೆ ಕಾರ್ಯ ಮಾಡಲು ಮುಂದಾಗಿದೆ. ಎಚ್ಎನ್ ವ್ಯಾಲಿ ಅಧಿಕಾರಿಗಳು ಕಾಲುವೆಗಳ ಸ್ವಚ್ಛತೆ ನಿರ್ವಹಿಸದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಮಳೆಯಿಂದ ದೊಡ್ಡ ಅವಾಂತರವೇ ಸೃಷ್ಟಿಯಾಗಲಿದೆ. ಈಗ ನಾವು HL ವ್ಯಾಲಿಯು ಏನು ಬರ್ತೈತೆ ನಮ್ಮ ನಗರದಲ್ಲಿ ಒಂದು ರಾಜಕಾಲುವೆ ಹರಿದು ಹೋಗ್ತೈತೆ. ಅದು ಅವರ HN ವ್ಯಾಲಿ ಅವರು AW ಅವ್ರಿಗೆ ನಾನು ಫೋನ್ ಮಾಡ್ತಾಯಿದ್ದೀನಿ, ಅವ್ರ ಫೋನು ತೆಗಿತಾ ಇಲ್ಲ. ಆದರೆ ಅದು ಸಂಬಂಧಪಟ್ಟಂಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಗಮನಕ್ಕೆ ತಂದಿದ್ದೀನಿ. ಅವರು ನನಗೆ ಭರವಸೆ ಕೊಟ್ಟಿದ್ದಾರೆ, ಆದಷ್ಟು ಬೇಗ ಅದನ್ನೆಲ್ಲ ತೆರವುಗೊಳಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ನನಗೆ ಒಂದು ಭರವಸೆ. ಈಗ ಮಳೆ ಬಂದರೆ ನಮ್ಮ ವೆಹಿಕಲಲ್ಲೇ ನಾವು ಒಂದಷ್ಟು ತೆಗಿಯಂತ ನಾವು ಕೆಲಸ ಮಾಡ್ತೀವಿ. ಆದರೆ ಮುನ್ನೆಚ್ಚರಿಕೆಯಿಂದ, ಯಾಕಂದರೆ ಅದು ರಾಜಕಾಲುವೆಯನ್ನು ತೆಗಿಲಿಲ್ಲ ಅಂದರೆ ಆ ಭಾಗದಲ್ಲಿ ಸುಮಾರು ರೈತರಿಗೆ ತೊಂದರೆ ಆಗುತ್ತೆ ಮತ್ತು ನಗರದ ನಿವಾಸಿಗಳಿಗೆ ಮನೆಗಳಲ್ಲಿ ನೀರು ನುಗ್ಗೋಂಥ ಸಂದರ್ಭಗಳು ಇದೆ. ಅದಕ್ಕೋಸ್ಕರ HN ವ್ಯಾಲಿ ಅವರು ಆದಷ್ಟು ಬೇಗ ಮುಂದೆ ಬಂದು ಆ ರಾಜಕಾಲುವೆಯನ್ನು ತೆರವುಗೊಳಿಸ್ಕೋಬೇಕು, ಕ್ಲಿಯರ್ ಮಾಡಿಕೊಡ್ಬೇಕಂತೇಳಿ ಹೇಳ್ತೀನಿ. ಈ ಕಾಲುವೆಯಲ್ಲಿ ಎಲ್ಲ ಏನು ನೀರಲ್ಲಿ ವೇಸ್ಟ್ ಗಿಡಗಳೆಲ್ಲ ಬೆಳೆದಿದೆ. ಸಾಕಷ್ಟು ಜನ ಈ ಕಮರ್ಷಿಯಲ್ಲು ಇರ್ತಕ್ಕಂಥ ವ್ಯಾಪಾರಸ್ಥರೆಲ್ಲ ತೊಗೊಂಬೋದ ಚೀಲಗಳಲ್ಲಿ ಏನೇನೋ ಅವ್ರದ್ದು ವೇಸ್ಟನ್ನೆಲ್ಲ ತಂದು ಅದು ರಾಜಕಾಲುವೆಗೆ ಇವತ್ತು ನಾವು ಸ್ಥಳಕ್ಕೆ ಭೇಟಿ ಕೊಟ್ಟಾಗ ಅಲ್ಲಿ ಸುಮಾರು ಕಂಡು ಬಂತು. ಅದಕ್ಕೆ ಯಾವುದೇ ಕಮರ್ಷಿಯಲ್ ವ್ಯಾಪಾರಸ್ಥರು ಇದ್ದೀರಾ, ಅವರು ಯಾವುದೇ ಕಾರಣಕ್ಕೂ ನೀವು ರಾಜಕಾಲುವೆಗಳಲ್ಲಿ ಸುರಿಬಾರ್ದು. ಮತ್ತು ಈ ಕೋಳಿ ಅಂಗಡಿಗಳವರು, ಈ ಮೀನು ವ್ಯಾಪಾರಸ್ಥರು ಅವರೆಲ್ಲ ಸಾಕಷ್ಟು ಪ್ರಮಾಣದಲ್ಲಿ ಲೋಡ್ಗಳು ಮತ್ತು ಬಿಲ್ಡಿಂಗ್ ಡೆಮಾಲಿಷನ್ ಬಿಲ್ಡಿಂಗ್ ಅಂಥ ವೇಸ್ಟ್ ಕೂಡ ತೊಗೊಂಬಂದು ರಾಜಕಾಲುವೆಗಳಿಗೆ ಸುರಿತಾ ಇದ್ದಾರೆ. ಇದು ಯಾವುದೇ ಕಾರಣಕ್ಕೂ ನೀವು ಸುರಿದಲ್ಲೇ ಆದರೆ ತಮ್ಮನ್ನು ಪೆನಾಲ್ಟಿ ಹಾಕಿ ತಮಗೆ ಪನಿಷ್ಮೆಂಟ್ ಮಾಡ್ಬೇಕಂತ ಹೇಳ್ಬಿಟ್ಟು ಈ ಮುಖಾಂತರ ಆ ಥರ ಯಾರು ರಾಜಕಾಲುವೆಗಳಲ್ಲಿ ಸುರಿತಾರೆ ಅವ್ರಿಗೂ ಎಚ್ಚರಿಕೆಯನ್ನು ಒಂದು ಕೊಡ್ತಾ ಇದ್ದೀವಿ. ಮಳೆ ಬಂದರೆ ಮನೆಗೆಲ್ಲ ನುಗ್ಗುತ್ತೆ, ರೋಡಿಗೆಲ್ಲ ಚರಂಡಿ ನೀರೆಲ್ಲ ತುಂಬುತ್ತೆ ಸರ್. ಗಲೀಜು ನೀರು ಬಂದರೆ ತೊಂದರೆನಲ್ಲ ಸರ್, ವಾಸನೆಗೆ ನಡೆಯೋಕ್ಕಾಗ್ತೀರಾ, ಕಾಯಿಲೆಗಳು ಬರುತ್ತೆ, BP ಶುಗರ್ಗಳೈತೆ, ನಮ್ಗೆ ಏಜ್ ಆದಮೇಲೆ ನೆಂಗ್ಸರ್ ಇರೋಕ್ಕಾಗುತ್ತೆ. ಅದರಿಂದ ದಯವಿಟ್ಟು ಇದು ಗೌರ್ಮೆಂಟ್ ಅವ್ರಿಗೆ ತಿಳಿಸ್ಬಿಟ್ಟು ಇವೆರಡು ಕ್ಲೀನ್ ಮಾಡಿದ್ರೆ ಸಾಕು. ತುಂಬ ಪ್ರಾಬ್ಲಮ್ ಇದೊಂದೇ ನಮಗೆ. ಚರಂಡಿ ಇದೆ ಜಾಸ್ತಿ, ಈಜಿಡಿದೆ ಜಾಸ್ತಿ ಪ್ರಾಬ್ಲಮ್ ನಮ್ಗೆ. ಅದೇ ನೀರು ತುಂಬ ನಮ್ಗೆ ಒಳಗಡೆಕ್ಕೆ ಬಂದುಬಿಡುತ್ತೆ ನೀರಲ್ಲಿ. ರಮೇಶ್ TM, CTV ನ್ಯೂಸ್, ಚಿಕ್ಕಬಳ್ಳಾಪುರ.